ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮ್ಯೂಸಿಕ್ ಲವರ್ ಚೈತು ಮರಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಂದು 45ನೇ ವಿಡಿಯೋ ಒಳಗೆ ಇನ್ನೊಬ್ರು ನನಗೆ ಕಮೆಂಟ್ ಮಾಡಿದ್ರೆ ಏನಂದ್ರೆ, ಸಿಸ್ಟರ್ ನಮ್ಮ ವಿಡಿಯೋಗಳಿಗೆ ಲೈಕ್ ಆಗಲಿ ವ್ಯೂಸ್ ಆಗಲಿ ಜಾಸ್ತಿ ಬರ್ತಿಲ್ಲ, ಅದಕ್ಕೋಸ್ಕರ ಏನು ಮಾಡಬೇಕು, ಇದಕ್ಕೇನಾದರೂ ಸೊಲ್ಯೂಷನ್ ಐತೇನಾ ಅಂತ ಈ ಥರ ಕೇಳಿದ್ರು. ಸೊ ಅದಕ್ಕೋಸ್ಕರ ನನ್ನ ಈ 45 ದಿನದ ಜರ್ನಿ ಒಳಗೆ ನಾನು ಈಗ 45 ದಿನ ಆಯಿತು ಕಂಟಿನ್ಯೂ ಆಗಿ ವಿಡಿಯೋ ಮಾಡಾಕತ್ತೀನಿ. ಅದು ನಿಮಗೂ ಗೊತ್ತೈತಿ, 45 ಡೇಸ್ ಆಯ್ತು, ಒಂದಿನೂ ಗ್ಯಾಪ್ ಬಿಡ್ದೆ ವಿಡಿಯೋ ಮಾಡೀನಿ. ಸೊ ನಾನು ಇದ್ರೊಳಗೆ ಗಮನಿಸಿದ ಪ್ರಕಾರ ವ್ಯೂಸ್ ಆಗಲಿ ಮತ್ತು ಲೈಕ್ ಆಗಲಿ ಬರೋದು ಹೆಂಗೆ ಅಂತೇಳಿ ಗಮನಿಸಿದ್ನಿ. ಅದ ಪಾಯಿಂಟ್ಸ್ನ ನಾನು ನಿಮಗೆ ಹೇಳಕ್ಕೆ ಟ್ರೈ ಮಾಡ್ತೀನಿ. ಯಾರಾದರೂ ಹೊಸ ಚಾನಲ್ ಓಪನ್ ಮಾಡಿದಾರಾಗಿರ್ಬೋದು, ಈಗ ನ್ಯೂ ಕ್ರಿಯೇಟರ್ ಇರ್ತಾರೆ. ಸೊ ಹಂಗಾಗಿ ಅವ್ರಿಗೆ ನನ್ನ ಇವು ಸೊಲ್ಯೂಷನ್ಗಳು ಹೆಲ್ಪ್ ಆಗ್ತಾವಂತ ಅಂದ್ಕೊಂಡು ನಾನು ಈಗ ಪಾಯಿಂಟ್ಸ್ಗಳನ್ನು ಹೇಳ್ತೀನಿ ನಿಮಗೆ. ಅದನ್ನ ಪಾಯಿಂಟ್ಸ್ ತಿಳ್ಕೊಂಬಿಟ್ರೆ ಸಾಕು, ನೀವು ಒಂಥರ ಅಚೀವ್ ಮಾಡ್ತೀರಿ ಯೂಟ್ಯೂಬ್ ಒಳಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಒನ್ ಹೇಳ್ಬೇಕಂದ್ರೆ, ಪಬ್ಲಿಕ್ ಇದೆಯೋ ಇಲ್ಲೋ ನೋಡ್ಕೊರಿ. ನಿಮ್ಮ ಪೋಸ್ಟ್ ಆಗೋ ಕಂಟೆಂಟ್ಗಳು ಪಬ್ಲಿಕ್ ಆಗಿ ಇದ್ರೆ ಮಾತ್ರ ಲೈಕ್ ಆಗಲಿ ವ್ಯೂಸ್ ಆಗಲಿ ಹಿಂಗೆ ಬರ್ತಿರ್ತಾವೆ. ಸೊ ನೀವು ನೋಡ್ಕೋಬೇಕು, ಪಬ್ಲಿಕ್ ಪೋಸ್ಟ್ ಮಾಡ್ತಿರ್ಬೇಕು ಅಂದ್ರೆ ಅದರಿಂದ ನಿಮ್ಗೆ ಲೈಕ್ ಆಗಲಿ ವ್ಯೂಸ್ ಆಗಲಿ ನೋಡ್ತಾರೆ ಜನ. ಸೊ ಸೆಕೆಂಡ್ ಒನ್ ಹೇಳ್ಬೇಕಂದ್ರೆ, ಯಾವ ಥರದ ವಿಡಿಯೋಗಳನ್ನು ಮಾಡಬೇಕು ಅಂತ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಜನರು ಯಾವ ಥರದ ವಿಡಿಯೋಗಳನ್ನು ಕೇಳ್ತಾರೆ, ನಾವು ಜನರಿಗೆ ಯಾವ ಥರದ ವಿಡಿಯೋಗಳನ್ನು ತಲುಪಿಸಾಕತ್ತೀವಿ ಅನ್ನೋದು ಸ್ವಲ್ಪ ನಮ್ಮ ಮೈಂಡ್ ಸೆಟ್ ಒಳಗೆ ಇರಬೇಕಾಗತ್ತೆ. ಸೊ ಜನ ನಮ್ಮಿಂತ್ರ ಏನು ಬಯಸಾಕತ್ತಾರೆ ನೋಡ್ರಿ, ಅದೇ ಥರ ವಿಡಿಯೋಗಳನ್ನ ನಾವು ಕೊಡಬೇಕಾಗತ್ತೆ. ಇಲ್ಲ ಅಂತಂದ್ರೆ, ಈಗ ಒಂದು ಸ್ಮಾಲ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ, ಇದಕ್ಕೆ ತಂದೆ ಮಗಳದ ಊರಾಗ ನಮ್ಮನ್ನು ಜನ ಗುರ್ತಿಸ್ತಿರ್ತಾರೆ. ಯಾವ ಥರ ಗುರ್ತಿಸ್ತಾರೆ, ನಾ ಅವ್ರ ಮಗಳದೀನಿ ಅಂಥೇಳಿ ಅವ್ರ ಹೆಸರಿನಿಂದ ನಾನು ಗುರ್ತಿಸ್ತಾರೆ. ಇಲ್ಲಾಂದ್ರೆ ನಾನೊಂದು ಹೆಸರು ಮಾಡೀನಿ, ನನ್ನ ಹೆಸರಿನಿಂದ ಇವ್ರ ಅಪ್ಪಾರ ನೋಡವ್ರ ಅಂತ ಈ ಥರ ಗುರ್ತಿಸ್ತಿರ್ತಾರೆ. ಹಂಗೆ ಜನರಿಗೆ ನಾವು ಇದೇ ಥರ ಆಗಿ ಜನರು ಇದರಲ್ಲೂ ಎಕ್ಸೆಪ್ಟ್ ಮಾಡ್ತಿರ್ತಾರೆ. ಏನಂದ್ರೆ, ವಿಡಿಯೋಗಳನ್ನು ನಾವು ಮಾಡೋ ವಿಡಿಯೋಗಳನ್ನು ಅವ್ರು ಇಷ್ಟಪಟ್ಟು ನೋಡಬೇಕು ಒಂದು. ಇಲ್ಲ ಅಂದರೆ ಅವರು ಬಯಸೋ ಥರ ವಿಡಿಯೋಗಳನ್ನು ನಾವು ಅವರಿಗೆ ಸೆಂಡ್ ಮಾಡ್ತಿರ್ಬೇಕು. ಈ ಥರದಲ್ಲಿ ನಾವು ವಿಡಿಯೋಗಳನ್ನು ಮಾಡಿದ್ರೆ ಇದಕ್ಕೆ ಲೈಕ್ಸ್ ಮತ್ತು ವ್ಯೂಸ್ ಬರ್ತಿರ್ತಾವೆ. ಮತ್ತು ಥರ್ಡ್ ಒನ್ ಹೇಳ್ಬೇಕಂದ್ರೆ, ವಿಡಿಯೋ ಮಾಡುವಾಗ ಬ್ಯಾಕ್ಗ್ರೌಂಡ್ ಎಲ್ಲ ಚೆನ್ನಾಗಿರ್ಬೇಕು. ಅಂದ್ರೆ ನಮಗೆ ಡೈಲಿ ಒಂದೇ ಜಾಗದೊಳಗೆ ಕುಂತು ವಿಡಿಯೋ ಮಾಡಿದ್ರೆ ಸರಿ ಅನ್ಸಂಗಿಲ್ಲ. ಸ್ವಲ್ಪ ಲೊಕೇಶನ್ ಚೇಂಜ್ ಆಗ್ತಿರ್ಬೇಕು, ಯಾಕಂದ್ರೆ ನೋಡುವರಿಗೆ ಸ್ವಲ್ಪ ಬೋರ್ ಆಗ್ತಿರ್ತೈತೆ ನಮ್ಮಿಂದ. ಸೊ ಹಾಗಾಗಿ ಲೊಕೇಶನ್ ಅವಾಗವಾಗ ಚೇಂಜ್ ಮಾಡ್ತಿರ್ಬೇಕು. ಚೇಂಜ್ ಮಾಡಿದ್ರೆ ಸ್ವಲ್ಪ ನೋಡುವವ್ರಿಗೆ ಇಂಟ್ರೆಸ್ಟ್ ಬರ್ತೈತಿ ಅಂತ ನನಗೆ ಅಭಿಪ್ರಾಯ. ಸೊ ನೀವೇ ನೋಡಿರಿ, ಡೈಲಿ ಒಂದೇ ಥರ ಊಟನ ಎಷ್ಟು ಹೊತ್ತು ಅಂತ ತಿಂತೀರಿ ನೀವು, ಅದೇ ಥರ ನೋಡಿ ಅವ್ರ ಮನಸ್ಸಿಗೆ ಬೇಜಾರಾಗ್ತಿರ್ತೈತಿ. ಹಾಗಾಗಿ ನಮ್ಮ ವಿಡಿಯೋಗಳನ್ನು ಯಾರೂ ನೋಡೋಕೆ ಹೋಗೋದಿಲ್ಲ. ಸೊ ಹಂಗಾಗಿ ಸ್ವಲ್ಪ ಬ್ಯಾಕ್ಗ್ರೌಂಡ್ನ ಚೇಂಜ್ ಮಾಡ್ತಿರ್ರಿ, ಲೊಕೇಶನ್ನ ಅಲ್ಲೊಂದು ಸಲ ಕುಂತು ಮಾತಾಡೋದು, ಇಲ್ಲೊಂದು ಸಲ ಕೂತು ಮಾತಾಡೋದು, ಈ ಥರ ಮಾಡಿ ವಿಡಿಯೋ ಮಾಡಿದ್ರೆ ಪರ್ಫೆಕ್ಟಾಗಿ ಲೈಕ್ಸ್ ಮತ್ತು ವ್ಯೂಸ್ ಆಗ್ತಿರ್ತೈತೆ ಅಂತ ನನಗೆ ಅನಿಸುತ್ತೆ. ಸೊ ಮತ್ತು ಫೋರ್ತ್ ಒನ್ ಹೇಳ್ಬೇಕಂದ್ರೆ, ಒಂದೇ ಥರದ ಕಂಟೆಂಟ್ಗಳನ್ನ ವಿಡಿಯೋ ಮಾಡೋಕೆ ಹೋಗಬಾರ್ದು. ಸೊ ಈಗ ಒಬ್ಬೊಬ್ರು ಮಾಡ್ತಿರ್ತಾರೆ ರೆಸಿಪಿ ಇದು ಮಾಡ್ತಿರ್ತಾರೆ. ಇನ್ನೂ ಹಂಗೆ ಪಬ್ಜಿ ಅವ್ರದ್ದೊಂದು ಸಪ್ರೇಟ್, ರಂಗೋಲಿ ಅವ್ರದ್ದೊಂದು ಸಪ್ರೇಟ್, ಈ ಥರ ಇರ್ತೈತೆ. ಅವ್ರಿಗಾದರೂ ಇಂಟ್ರೆಸ್ಟ್ ಇರ್ತೈತೆ. ಸೊ ನಮಗೆ ಯಾವುದ್ರಾಗೂ ಇಂಟ್ರೆಸ್ಟ್ ಇಲ್ಲ, ನಮಗೆ ಏನು ಬಂದಿದ್ದೊಂದು ಮಾಡಬೇಕು, ಯಾವುದೂ ಪರ್ಫೆಕ್ಟಾಗಿ ಬರ್ತಿರಂಗಿಲ್ಲ. ಅಂತಾರೆ ನಾವು ಏನು ಮಾಡೋದು, ಯಾವ್ದು ಬೇಕಾದರೂ ವಿಡಿಯೋ ಮಾಡೋದು, ಸ್ವಲ್ಪ ಜನರಿಗೆ ಅಟ್ರಾಕ್ಷನ್ ಆಗಬೇಕು, ಆ ಥರ ವಿಡಿಯೋ ಮಾಡ್ಬೇಕು. ಅಂದ್ರೆ ಜನ ನಮ್ಮನ್ನ ನೋಡ್ತಾರೆ, ಅದಕ್ಕೆ ಲೈಕ್ಸ್ ಮತ್ತು ವ್ಯೂಸ್ ಬರ್ತಿರ್ತಾವೆ. ಮತ್ತು ಈಗ ಹಂಗೆ ನೀವು ನೋಡಿದ್ರಿ, ಈಗ ಟ್ರೆಂಡಿಂಗ್ ಒಳಗೆ ಯಾವುದಿತ್ತು ಅಂತಂದ್ರೆ, ಕುಂಭಮೇಳ ಅನ್ನೋದೊಂದು ಟ್ರೆಂಡಿಂಗ್ ನಡೆದಿತ್ತು ಈಗ. ಸೊ ಹಾಗಾಗಿ ಕುಂಭಮೇಳ ಅಂತಂದ್ರೆ ನಾವು ಟ್ರೆಂಡಿಂಗ್ ಯಾವ್ದು ಇರ್ತೈತೆ ನೋಡು, ಪಟಕ್ನ ಅದನ್ನು ಮಾಡಿ ಕಡೆಯಾಕಾಗ್ಬಿಡ್ಬೇಕು. ಅದರಿಂದ ನಮ್ಮ ಫಸ್ಟ್ ವಿಡಿಯೋಗಳು ಹೆಂಗೆ ಹೋಗ್ತಿರ್ತಾವೆ ನೋಡು, ಹಂಗೆ ಜನ ನೋಡ್ತಾರೆ ಜಾಸ್ತಿ. ಇದೇ ಟ್ರೆಂಡಿಂಗ್ ನಡೆದೈತಿ, ಇವ್ರು ಏನು ಹಾಕ್ಯಾರೋ ಅಂತ ಸರ್ಚ್ ಮಾಡ್ತಿರ್ತಾರೆ ಜನ. ಸೊ ನಾವು ಆ ಥರದ್ದು ಯಾವ್ದು ನಡೆದಿರ್ತೈತೆ ನೋಡು, ಅದನ್ನು ಟ್ರೆಂಡಿಂಗ್ನ ಜಲ್ದಿ ಮುಗಿಸ್ಕೊಂಡ್ಬಿಡ್ಬೇಕು. ಅಂದ್ರೆ ಅದು ಸ್ವಲ್ಪ ಅದರಿಂದ ಹೆಲ್ಪ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಾನು ಫಿಫ್ತನ್ನ ಟೈಮ್ ಸೆನ್ಸ್ ಇರ್ಬೇಕು. ಇದಕ್ಕೆ ಯೂಟ್ಯೂಬ್ ಮಾಡೋರಿಗಂತೂ ನಿಜ ಟೈಮ್ ಸೆನ್ಸ್ ಇರಬೇಕು. ಸೊ ಹೆಂಗಂತಂದ್ರೆ, ನಾವು ವಿಡಿಯೋಗಳನ್ನು ಯಾವ ಥರ ಪೋಸ್ಟ್ ಮಾಡಕತ್ತೀವಿ, ಯಾವ ರೀತಿ ಯಾವ ಟೈಮ್ನಲ್ಲಿ ಪೋಸ್ಟ್ ಮಾಡ್ತೀವಿ, ಒಂದು ಟೈಮ್ ನಿಗದಿ ಮಾಡ್ಕೊಂಡ್ಬಿಡ್ಬೇಕು ಇದಕ್ಕೆ ವಿಡಿಯೋ ಪೋಸ್ಟ್ ಮಾಡೋದಕ್ಕೆ. ಸೊ ನಾವು ಪೋಸ್ಟ್ ಮಾಡೋ ಟೈಮ್ಗೆ ಜನ ಏನು ಮಾಡ್ತಿರ್ತಾರೆ, ಜನ ಆ ಟೈಮ್ನಾಗ ಫೋನ್ ಯೂಸ್ ಮಾಡ್ತಿದ್ದಾರೋ ಇಲ್ಲೋ, ಈ ಥರ ಎಲ್ಲ ನಾವು ತಿಳ್ಕೊಬೇಕಾಗತ್ತೆ. ಸೊ ಫೋನ್ ಯೂಸ್ ಮಾಡಕತ್ರ ನಮ್ಮ ಪೋಸ್ಟ್ ಅವ್ರಿಗೆ ಎಲ್ಲರಿಗೆ ಯೂಸ್ ಮಾಡೋ ಟೈಮಿಗೆ ಹೋಗಿ ರೀಚ್ ಆಗಬೇಕು. ಆ ಥರ ನಾವು ಪೋಸ್ಟ್ನ
ಮಾಡ್ತಿರ್ಬೇಕು, ಕಂಟೆಂಟ್ಗಳನ್ನ ಆ ಲೆವೆಲ್ಗೆ ಪೋಸ್ಟ್ ಮಾಡ್ತಿರ್ಬೇಕು. ನಾವು ಆ ಸಮಯಕ್ಕೆ ಪೋಸ್ಟ್ ಮಾಡಿದ್ರೆ ಜನ ನಮ್ಮ ಕ್ಲಿಕ್ ಮಾಡಿ ಓಪನ್ ಮಾಡಿ ನೋಡ್ತಾರೆ ನಮ್ಮ ವಿಡಿಯೋಗಳನ್ನು. ಸೊ ಇದರಿಂದ ನಮಗೆ ವ್ಯೂಸ್ ಆಗಲಿ ಲೈಕ್ ಆಗಲಿ ಜಾಸ್ತಿ ಬರ್ತಿರ್ತಾವೆ. ಮತ್ತು ಹಂಗೆ ಇನ್ನು ಸಿಕ್ಸ್ತ್ ಒಂದು ಹೇಳ್ಬೇಕಂದ್ರೆ ಕ್ವಾಲಿಟಿ ಚೆಕಿಂಗ್ ಇರಬೇಕು. ಕ್ವಾಲಿಟಿ ಚೆಕಿಂಗ್ ಅಂತೂ ಮೋಸ್ಟ್ ಇಂಪಾರ್ಟೆಂಟ್. ನೀವು ಯಾವುದ್ರಲ್ಲಾದರೂ ವಿಡಿಯೋ ಮಾಡಿರಿ, ಯಾವ ಥರದ್ದಾದರೂ ವಿಡಿಯೋ ಮಾಡಿರಿ, ಯಾರೂ ಅದು ಭಾಳ ಗಮನಿಸಂಗಿಲ್ಲ. ಸೊ ಮತ್ತು ಹಂಗೆ ಹೇಳ್ಬೇಕಂದ್ರೆ ಎಲ್ಲ ವಿಡಿಯೋಗಳು ಕ್ಲಿಯರಾಗಿ ಕಾಣಿಸ್ತಿರ್ಬೇಕು. ಆ ಥರದ್ದು ವಿಡಿಯೋ ಇದ್ರೆ ಸೊ ಲೈಕ್ಸ್ ಆಗಲಿ ಮತ್ತು ವ್ಯೂಸ್ ಆಗಲಿ ಜಾಸ್ತಿ ಬರ್ತಿರ್ತಾವೆ. ಮತ್ತು ಹಂಗೆ ಹೇಳ್ಬೇಕಂದ್ರೆ ಎಡಿಟ್ ಮಾಡುವಾಗ ಹೈ ಲೆವೆಲಾಗಿ ಎಡಿಟ್ ಮಾಡಬೇಕೆಲ್ಲ ಕ್ಲಿಯರಾಗಿ ಇರುವಂಗೆ ನೋಡಿರಿ. ನಾವೀಗ ಹೊರಗಡೆ ಹೋಗಿರ್ತೀವಿ ಒಂದು ಬಟ್ಟೆ ತೊಗೊಳಕ್ಕೆ ಹೋದಾಗ ನಾವು ಒಳ್ಳೆ ಕ್ವಾಲಿಟಿ ಬಟ್ಟೆಗಳನ್ನು ಮಾತ್ರ ತೊಗೊಳಕ್ಕೆ ಟ್ರೈ ಮಾಡ್ತೀವಿ. ಇಲ್ಲ ಅಂತಂದ್ರೆ ಅದನ್ನ ಸರಿಸಿ ಬೇರೆ ಬಟ್ಟೆನ ಮತ್ತೆ ಸೆಲೆಕ್ಟ್ ಮಾಡ್ಕೊಳಕ್ಕೆ ನೋಡ್ತೀವಿ. ಹಂಗೆ ಸೊ ಜನನೂ ಹಂಗೆ ನಮ್ಮ ವಿಡಿಯೋಗಳ ಕ್ವಾಲಿಟಿ ಯಾವ ಥರ ಐತಿ, ಒಂದು ಒಳ್ಳೆ ಕ್ವಾಲಿಟಿ ಒಳಗಿತ್ತಂದ್ರೆ ಅಷ್ಟೇ ಅದನ್ನು ನೋಡ್ತಾರೆ. ಇಲ್ಲ ಅಂದ್ರೆ ನಮ್ಮನ್ನು ಹಿಂಗೆ ಮ್ಯಾಕ್ಸ್ ಹರಿಸ್ಬಿಡ್ತಾರೆ. ಸೊ ಹಾಗಾಗಿ ಇದರಿಂದ ಯೂಸ್ ಆಗಲ್ಲ. ಸೊ ಒಳ್ಳೆ ಕ್ವಾಲಿಟಿನ ನಾವು ಕೊಟ್ವಿ ಅಂದ್ರೆ, ಒಳ್ಳೆ ಕ್ವಾಲಿಟಿ ವಿಡಿಯೋಗಳನ್ನು ಕೊಟ್ಟರೆ ಲೈಕ್ಸ್ ಆಗಲಿ ವ್ಯೂಸ್ ಆಗಲಿ ಜಾಸ್ತಿ ಬರ್ತಿರ್ತೈತಿ. ಹಂಗೆ ನನ್ನ ಒಂದು ಶಾಲಾ ಕಾಲೇಜ್ ಡೇಸ್ ಒಳಗೆ ಹೇಳ್ಬೇಕಂತಂದ್ರೆ ನಮ್ಗೆ ಟ್ಯಾಲೆಂಟ್ ಐತಂತ ಯಾರೂ ಗುರ್ತಿಸ್ತಿದ್ದಿಲ್ಲ. ಸೊ ಆದ್ರೆ ನಮ್ಮ ಅಕ್ಷರ ದುಂಡು ಆಗ್ತಿದ್ದಿಲ್ಲಪ್ಪ, ನಿಜ ಹೇಳ್ಬೇಕಂದ್ರೆ ಅಕ್ಷರ ದುಂಡು ಆಗ್ತಿದ್ದಿಲ್ಲ. ಸೊ ಎಲ್ಲರಿಗೂ ಅಕ್ಷರ ದುಂಡು ಆಗುವವರೆಗೆ ಒಂದಿಟ್ಟು ವ್ಯಾಲ್ಯೂ ಜಾಸ್ತಿ ಇರ್ತೈತಿ. ಸೊ ನಮಗೆ ವ್ಯಾಲ್ಯೂ ಕಮ್ಮಿನೇ ಇತ್ತು. ಹಂಗಾಗಿ ಹಂಗೆ ನಮ್ಮನ್ನು ಗಮನಿಸೋದು ಕಮ್ಮಿನ. ಜಾಸ್ತಿ ಮಾರ್ಕಸ್ ಯಾರಿಗೆ ಬರ್ತಿದ್ದು ಅಂತಂದ್ರೆ ಅಕ್ಷರ ದುಂಡು ಹೋಗೋರಿಗೆ. ಟ್ಯಾಲೆಂಟ್ ಇದ್ದವ್ರು ಆಯ್ತು ನಾವು ಹಳದಿ ಗುಂಪೊಳಗೆ ಸಾಯ್ಬೇಕಾಗ್ತಿತ್ತು. ಮತ್ತು ಅವ್ರ ಟ್ಯಾಲೆಂಟ್ನ ಯೂಸ್ ಮಾಡಿದ್ರೂ ವ್ಯಾಲ್ಯೂ ಕೊಡಂಗಿಲ್ಲ ಅದು ಟ್ಯಾಲೆಂಟ್ಗೆ. ಸೊ ಅಕ್ಷರ ಯಾರು ದುಂಡು ಆಗ್ತಿರ್ತಾರೆ ನೋಡು, ಅಂಥವ್ರಿಗೆ ವ್ಯಾಲ್ಯೂ ಇರ್ತೈತಿ. ಸೊ ಹಾಗಾಗಿ ನಮ್ಮ ಮಾರ್ಕಸ್ ಎಲ್ಲ ಕಮ್ಮಿ ಆಗಿಬಿಟ್ಟವ. ರೈಟಿಂಗ್ ಎಲ್ಲ ಕ್ಲಿಯರಾಗಿ ಇರ್ಲಾರ್ದಕ್ಕೆ ನಮ್ಮ ಮಾರ್ಕ್ಸ್ ಎಲ್ಲ ಕಮ್ಮಿ ಆಗಿಬಿಟ್ಟವ. ನಮ್ಗಿಂತ ದೊಡ್ಡ ಇದ್ದವರೆಲ್ಲ ಒಂಥರ ಹೈ ಲೆವೆಲ್ ಒಳಗೆ ಅದಾರ ಈಗ. ಸೊ ಮತ್ತು ಅದ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಸೊ ನಾವು ಕ್ವಾಲಿಟಿ ಹೈ ಲೆವೆಲ್ ಒಳಗೆ ವಿಡಿಯೋಗಳನ್ನು ಎಡಿಟ್ ಮಾಡಿ ಪೋಸ್ಟ್ ಮಾಡಬೇಕಾಗತ್ತೆ. ಆ ಥರ ಮಾಡಿದ್ರೆ ಲೈಕ್ಸ್ ಆಗಲಿ ಮತ್ತು ವ್ಯೂಸ್ ಆಗಲಿ ಬರ್ತಿರ್ತಾವೆ. ಮತ್ತು ಸೆವೆಂತ್ ಒಂದು ತಮ್ನೇಲ್ ಚೆನ್ನಾಗಿರ್ಬೇಕು ನೋಡಿರಿ. ಯಾರಾಗಲಿ ಈಗ ನಾವು ಪೋಸ್ಟ್ ಮಾಡಿದ ತಕ್ಷಣ ಏನು ಮಾಡೀವಿ ಅಂತ ಅನ್ನೋದು ಎಡಿಟ್ ಮಾಡಿದ್ರಾಗ ಮೇನ್ ಇಂಪಾರ್ಟೆಂಟ್ ಇರ್ತೈತಿ. ತಮ್ನೇಲ್ನ ಚೆನ್ನಾಗಿ ಎಡಿಟ್ ಮಾಡಿರ್ಬೇಕು. ನೋಡಿದ ತಕ್ಷಣ ಇದರಲ್ಲಿ ಏನೋ ವಿಶೇಷ ಐತಿ ವಿಡಿಯೋ ಒಳಗೆ, ಹಾಗಾಗಿ ಓಪನ್ ಮಾಡ್ತಾರೆ. ತಮ್ನೇಲ್ ನಿಮ್ದು ಎಷ್ಟು ಚೆನ್ನಾಗಿರುತ್ತೆ ನೋಡ್ರಿ ಅಷ್ಟು ಅದಕ್ಕೆ ವ್ಯೂಸ್ ಲೈಕ್ ಬರ್ತಿರ್ತಾವೆ. ಸೊ ಆ ವಿಡಿಯೋಗಳನ್ನು ತಮ್ನೇಲ್ ಚೆನ್ನಾಗಿದ್ರೆ ಕ್ಲಿಕ್ ಮಾಡಿ ಓಪನ್ ಮಾಡ್ತಾರೆ. ಅದರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ 8th ಆಗಿ ಶೇರ್ ಮಾಡೋದಂದ್ರೆ ಫಸ್ಟ್ ಒಂದು ನೀವು ಯಾರಿಗೆ ಗೊತ್ತಿರಂಗಿಲ್ಲ ಅಂದ್ರೆ ನಿಮ್ಮ ಭೂಮಿಗೆ ಬಿದ್ದ ತಕ್ಷಣ, ತಾಯಿ ಗರ್ಭದಿಂದ ಭೂಮಿಗೆ ಬಿದ್ದ ತಕ್ಷಣ ನಾವು ಯಾರಿಗೆ ಪರಿಚಯ ಇರಂಗಿಲ್ಲ. ಸೊ ತಾಯಿ ಅದಳು ನಮ್ಮನ್ನ ಎಲ್ಲರಿಗೆ ಪರಿಚಯ ಮಾಡ್ತಾ. ಸೊ ಹಂಗೆ ಈಗ ನಾವು ವಿಡಿಯೋ ಮಾಡುವಾಗ ನಾವು ಯಾರಿಗೆ ಫಸ್ಟ್ ಪರಿಚಯ ಇರಂಗಿಲ್ಲ, ಯಾವ ಥರ ವಿಡಿಯೋ ಮಾಡ್ತೀವಿ ಅನ್ನೋದು ಅವ್ರಿಗೆ ಗೊತ್ತಿರಂಗಿಲ್ಲ. ಸೊ ಹಂಗಾಗಿ ನಾವು ವಿಡಿಯೋ ಮಾಡೋದೇನೋ ಬರೀ ಮೊಬೈಲ್ದೊಳಗೆ ಅಷ್ಟೆ. ನಮ್ಮ ವಿಡಿಯೋಗಳು ಗೊತ್ತಾಗೋದಂದ್ರೆ ಫಸ್ಟ್ ಮೊಬೈಲ್ಗೆ ಅಷ್ಟೇ ಗೊತ್ತಾಗಿರ್ತಾವೆ. ಸೊ ಹಾಗಾಗಿ ಇನ್ನು ಎಲ್ಲರಿಗೆ ಪರಿಚಯ ಮಾಡ್ಕೋಬೇಕು. ನಮ್ಮನ್ನು ನಾವು ಎಲ್ಲರಿಗೆ ಫಸ್ಟ್ ಪರಿಚಯ ಮಾಡ್ಕೋಬೇಕು. ಯಾವ ಥರ ಅಂತಂದ್ರೆ ಶೇರ್ ಮಾಡೋದ್ರಿಂದ. ಸೊ ವಿಡಿಯೋಗಳನ್ನು ಮತ್ತು ಯಾರಿಗಾರು ಕ್ಲೋಸ್ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದು, ಈಗ ಇನ್ಸ್ಟಾಗ್ರಾಮ್ದಾಗ ಪೋಸ್ಟ್ ಮಾಡೋದು ಅದ್ರ ಬಗ್ಗೆ, ಮತ್ತು ಎಲ್ಲರಿಗೆ ಮೆನ್ಷನ್ ಮಾಡೋದು, ಸ್ಟೇಟಸ್ ಹಾಕೋದು, ಎಲ್ಲೆಲ್ಲಿ ಫ್ರೆಂಡ್ಸ್ ಇದಾರೆ ನೋಡ್ರಿ ಅವ್ರಿಗೆ ಶೇರ್ ಮಾಡೋದು, ಮತ್ತು ಅವ್ರ ಕಡೆ ರಿಕ್ವೆಸ್ಟ್ ಮಾಡ್ಕೋದು ಸ್ವಲ್ಪ ಶೇರ್ ಸಪೋರ್ಟ್ ಮಾಡಿರಿ ಅಂತ ಈಗ ಸ್ವಲ್ಪ ಕೇಳ್ಕೊಳ್ಳೋದು. ಈ ಥರ ಮಾಡೋದ್ರಿಂದ ಲೈಕ್ಸ್ ವ್ಯೂಸ್ ಬರ್ತಿರ್ತಾವೆ. ಸೊ ಇದೇನು ಮಾಡಲಿಲ್ಲ ಅಂತಂದ್ರೆ ನಾವು ಮತ್ತೊಬ್ರಿಗೆ ಪರಿಚಯ ಆಗೋದು ಗೊತ್ತಾಗಲ್ಲ. ಫಸ್ಟ್ ಅನ್ನಂತರೂ ಎಫರ್ಟ್ ಹಾಕಬೇಕು. ಇದಕ್ಕೆ ಇಷ್ಟಾದರೂ ಎಫರ್ಟ್ ಹಾಕ್ಬೇಕು. ವಿಡಿಯೋ ಮಾಡೋದು ಶೇರ್ ಮಾಡೋದು ಎಫರ್ಟ್ ಹಾಕಬೇಕಾಗತ್ತೆ ಇದಕ್ಕೆ. ಸೊ ಈ ಥರ ಮಾಡಲಿಲ್ಲ ಅಂತಂದ್ರೆ ನಾವು ಯಾರಿಗೂ ಪರಿಚಯ ಆಗಲ್ಲ. ಸೊ ಫಸ್ಟ್ ಇದನ್ನ ಮಾಡೋದ್ರಿಂದ ಹಿಕ್ಕಟನೆ ಇದನ್ನು ಮಾಡಲಿಕ್ಕೂ ಅಷ್ಟ ಆಯ್ತು. ಸೊ ಜನ ನಿನ್ನ ನೋಡಿ ಇವ್ರು ನಮ್ಗೆ ಶೇರ್ ಮಾಡ್ತಿದ್ರಲ್ಲ, ಇವತ್ತೇನು ವಿಡಿಯೋ ಮಾಡ್ಯಾರನ ಅಂತ ಇಂಟ್ರೆಸ್ಟ್ ಕೊಟ್ಟ ಜನ ನಿಮ್ಮ ವಿಡಿಯೋಗಳನ್ನ ನೋಡೋಕೆ ಸ್ಟಾರ್ಟ್ ಮಾಡ್ತಾರಂತ ಹೇಳ್ತೀನಿ. ಸೊ ಅದಕ್ಕೋಸ್ಕರ ನಾನು ಇವತ್ತು ಈ ಥರ 8 ಪಾಯಿಂಟ್ಗಳನ್ನು ಕಲೆಕ್ಟ್ ಮಾಡ್ಕೊಂಡು ನನ್ನ ಜರ್ನಿ ಒಳಗೆ 45 ಡೇಸ್ ಜರ್ನಿ ಒಳಗಿಂದ ನನಗೆ ಅನಿಸಿದ ಮಟ್ಟಿಗಿಂದ ನಾನು ಯಾರನ್ನೂ ನೋಡಿ ಆಗಲಿ ಕೇಳಿ ಆಗಲಿ ಈ ಥರದನ್ನು ನಾನು ಹೇಳಿಲ್ಲ. ಸೊ ನನ್ನ ಅಭಿಪ್ರಾಯನ ನಾನು ಹೇಳೀನಿ. ಸೊ ಹಿಂಗೆ ಮಾಡಿದ್ರೂ ಒಳ್ಳೇದಾಗುತ್ತೆ ಅಂತ ಅನಿಸ್ತು ನನಗೆ. ಸೊ ಅದಕ್ಕೋಸ್ಕರ ಇದನ್ನು ವಿಡಿಯೋ ಮಾಡೀನಿ. ಸೊ ನನಗೆ ಇದು ಯೂಟ್ಯೂಬ್ಲಿಂದ ಲಾಸ್ಟ್ ಸಜೆಷನ್ ಕೊಡೋಕೆ ಇಷ್ಟಪಡ್ತೀನಿ. ಸೊ ನನ್ನ ಗಂಡ ನನಗೆ ಹೇಳಿದ್ದನ್ನು ಏನಂದ್ರೆ
ಯೂಟ್ಯೂಬ್ ಮಾಡಿದ್ರೆ ದುಡ್ಡು ಬರ್ತೈತಿ ಅದು ಬರ್ತೈತಿ ಅಂತ ಅಂದ್ಕೊಂಡು ಮೈಂಡ್ ಸೆಟ್ ಮಾಡ್ಕೊಂಡ್ರೆ ಅದು ಸಕ್ಸಸ್ ಆಗಕ್ಕೆ ಸಾಧ್ಯನೇ ಇಲ್ಲ. ಸೊ ಎಷ್ಟು ನಮ್ಮ ಎಫರ್ಟ್ ನಾವು ಹಾಕಬೇಕು. ಫಸ್ಟ್ ಒಂದೆರಡು ವೀಡಿಯೋ ಆದರೂ ನಿಮ್ಮ ವೈರಲ್ ಆದವು ಅಂದ್ರೆ ಸೊ ಅದರಿಂದ ಚೆನ್ನಾಗಿ ನಡೀತಿರ್ತೈತಿ. ವ್ಯೂಸ್ ಆಗಲಿ ಮತ್ತು ಲೈಕ್ಸ್ ಆಗಲಿ ಅದರಿಂದ ಜಾಸ್ತಿ ಬರ್ತಿರ್ತಾವೆ. ಮೊದಲು ಎಫರ್ಟ್ ಹಾಕ್ರಿ. ನೀವು ಫಸ್ಟ್ ಎಫರ್ಟ್ ಹಾಕಿ ಮುಂದಿಂದ ದೇವ್ರಿಗೆ ಬಿಟ್ಟಿದ್ದು. ಅದಕ್ಕೆ ಯಾವ ಥರ ಅದರಿಂದ ಸ್ಯಾಲ್ರಿ ಬರುತ್ತಾ ಬಿಡುತ್ತಾ ಅದಂತರೂ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಅದು ಬರೋದಿತ್ತಂದ್ರೆ ಬರ್ತೈತಿ, ಇಲ್ಲ ಅಂದ್ರೆ ಇಲ್ಲ. ಸೊ ಇದನ್ನು ನಿಮ್ಮ ಖುಷಿಗೋಸ್ಕರ ಮಾಡಾಕತ್ತೀವಿ ಅಂತ ಅಂದ್ಕೊಂಡು ಈ ಥರ ಮಾಡಿರಿ. ಫಸ್ಟ್ ನನಗೊಂದು ಅದೇ ಥರ ಹೇಳ್ದ, ಇದರಿಂದ ಯಾವುದೇ ನಿರೀಕ್ಷೆ ಇಟ್ಕೋಬೇಡ. ಫಸ್ಟ್ ನೀನು ಮುಂದೆ ನೋಡಿ ನಿನ್ನ ಎಫರ್ಟ್ ಮ್ಯಾಗ ನಿನಗೆ ದೇವ್ರು ಕೊಡೋದಿದ್ರೆ ಕೊಡ್ತಾನೆ, ಇಲ್ಲ ಅಂದ್ರೆ ಕೊಡೋದಿಲ್ಲ ಅಂತ ಈ ಥರ ಎಲ್ಲ ಹೇಳಿದೆ. ಮತ್ತು ನಾನು ಒಂದೊಂದು ಸಲ ಬೇಜಾರಾಗ್ತಿರ್ತೈತಿ. ನನಗೆ ಬರೋದು ನಿಜ ಹೇಳ್ಬೇಕಂದ್ರೆ ಅಷ್ಟೇ, ಜಾಸ್ತಿ ಏನು ಲೈಕ್ಸ್ ಬರೋಂಗಿಲ್ಲ, 10 12 ಇಷ್ಟ ಲಾಸ್ಟ್ ಆಗಿರ್ತಾವೆ. ಸೊ ಬೇಜಾರಾಗತ್ತಲ್ಲ. ಅದು ಇನ್ಸ್ಟಾಗ್ರಾಮ್ದಾಗಾದ್ರೆ ಸಿಕ್ಕಾಪಟ್ಟಿ ಲೈಕ್ಸ್ ಬರ್ತಿರ್ತಾವೆ. ಏನಿಲ್ಲ ಅಂದರೂ ವ್ಯೂಸ್ ಅಂದರೂ 1 ಮಿಲಿಯನ್ ತನಕ ಹೋಗ್ಯಾವ ಒಂದೊಂದು ವಿಡಿಯೋ. ಸೊ ಈಗ ಆ ಥರ ಆಗೋದಿಲ್ಲ. 1K ಹೋಗ್ಬೇಕಂದ್ರೆ ಒದ್ದಾಡುತ್ತೆ ನನ್ನ ವಿಡಿಯೋಗಳು ಯೂಟ್ಯೂಬ್ ಒಳಗೆ. ಸೊ ಹಾಗಾಗಿ ಇಲ್ಲಿ ನೋಡುವವರ ಸಂಖ್ಯೆ ಕಮ್ಮಿ ಇರ್ತೈತಿ. ಸೊ ನೋಡಿದರೂ ಸಿಕ್ಕಾಪಟ್ಟಿ ಜನ ಪೋಸ್ಟ್ ಮಾಡಿರ್ತಾರೆ. ಸೊ ಅದ್ರಾಗ ಯಾರ್ದು ಆರಿಸ್ಕೊಂಡು ನೋಡ್ಬೇಕಂತನೂ ಅವ್ರಿಗೆ ಇದು ಇರ್ತೈತಿ. ಫಸ್ಟ್ ನನಗೆ ಇಷ್ಟ ಲೈಕ್ ಬರ್ತಾವ, ನಾ ಇನ್ನು ವಿಡಿಯೋ ಮಾಡೋದಿಲ್ಲ, ಚಾಲೆಂಜ್ನ ಸೋತು ಬಿಡ್ತೀನಿ ಅಂತ ಹೇಳಿದ್ನಿ. ಸೊ ಚಾಲೆಂಜ್ನ ಸೋಲ್ತೀನಿ ನಾನು ಅಲ್ಲೇ ಅಂತ ಅಂದಿದ್ದಕ್ಕೆ ನನ್ನ ಗಂಡ ಹೇಳಿದ್ದು, ಲೈಕ್ ಎಷ್ಟರ ಬರಲಿ ಏನರ ಆಗಲಿ ಅದಕ್ಕೆಲ್ಲ ತಲೆ ಕೆಡಿಸ್ಕೋಕೆ ಹೋಗಬೇಡ. ನಿನ್ಗೆ ಆಗ್ಬೇಕಾ, ಒಂದು ಅಚೀವ್ ಮಾಡ್ಬೇಕಾ, ನೀನು ದಾರಿ ಹಿಡ್ದಿಯಾ ಒಂದು ರೂಟ್, ಆ ದಾರಿ ಒಳಗೆ ಹೋಗು, ಆಟ ದಾರಿ ಹಿಡಿಯೋಕೆ ಹೋಗ್ಬೇಡ, ಅಂದ್ರೆ ನೀ ಸಕ್ಸಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಈ ಥರ ಎಲ್ಲ ನನ್ನ ಗಂಡ ಹೇಳ್ದ. ಸೊ ಹಾಗಾಗಿ ನಾವಾಗ್ನಿಂದ್ರ ನನಗೆ ಲೈಕ್ ಬರ್ತಾವ ಬಿಡ್ತಾವ ಗೊತ್ತಿಲ್ಲ, ವಿಡಿಯೋ ಮಾಡಬೇಕಾ ಮಾಡ್ತೀನಿ. ಡೈಲಿ ಚಾಲೆಂಜ್ ತೊಗೊಂಡಿನಿ. ಸೊ ಇಷ್ಟು ದಿನ ಆದ್ರೂ ಒಂದು ಚಾಲೆಂಜ್ನು ಮಿಸ್ ಮಾಡೀನಿ. ಹಂಗೆ ಇನ್ನು ಮುಂದೂ ವಿಡಿಯೋಗಳನ್ನ ಕೊಡೋಕೆ ಟ್ರೈ ಮಾಡ್ತೀನಿ. ಸೊ ಏನೋ ಆರಾಮಿಲ್ಲ ಅಂತಂದ್ರೆ ಒಂದು ಸ್ವಲ್ಪ ಲೀವ್ ತೊಗೋಬೋದು ನಾನು. ಸೊ ಇಷ್ಟೊತ್ತನ ಕೇಳಿದ್ರಲ್ಲ, ಈ ಥರ ಟ್ರಿಕ್ಸ್ನ ನೀವು ಫಾಲೋ ಮಾಡಿರಿ ಅಂದ್ರೆ ಯೂಟ್ಯೂಬ್ ಒಳಗೆ ಒಂದು ಸಕ್ಸಸ್ ಕಾಣೋಕ್ಕೆ ಸಾಧ್ಯ ಆಗುತ್ತೆ. ಇಷ್ಟೊತ್ತನ ಹೇಳಿದ ಎಲ್ಲ ಪಾಯಿಂಟ್ಸ್ನ ನೆನ್ಪಿಟ್ಕೊರಿ. ಸೊ ಹಂಗೆ ನಮ್ಮ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ನಮ್ಗೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ ಯು.